PM ಮನಮೋಹನ್ ಸಿಂಗ್ ಅವರ ಆಡಳಿತವನ್ನು ನೋಡಿ ಭಾರತ 1922ಕ್ಕೆ 1922ಕ್ಕೆ ವಿಶ್ವಗುರು ಆಗುತ್ತೆ ಅಂತ ಹೇಳಿದರು. ಅವರು ಅಧಿಕಾರಕ್ಕೆ ಬರುವಾಗ ಭಾರತದ ಆರ್ಥಿಕ ಸ್ಥಿತಿ 12ನೇ ಪ್ಲೇಸಲ್ಲಿತ್ತು. ಅವರು 5ರಲ್ಲಿತ್ತು. ಯಾರ್ದು ಮನಮೋಹನ್ ಸಿಂಗ್ ಅವರ ಅಧಿಕಾರ ಮುಗ್ದ ತಕ್ಷಣ ಆರ್ಥಿಕ ಪರಿಸ್ಥಿತಿ ಎಷ್ಟನೇ ಸ್ಥಾನಕ್ಕೆ ಹೋಯ್ತು ಸರ್? ಯಾರ್ದು? ಭಾರತದ 5ನೇ ಸ್ಥಾನಕ್ಕೆ ಹೋಯ್ತು. 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬಂತು. ಭಾರತ ಸ್ಥಾನಕ್ಕೆ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂತು. 5ನೇ ಸ್ಥಾನಕ್ಕೆ ಬಂತು. ಇವರೇನಿಲ್ಲ, ರಾಮ ಮಂದಿರ, ಭಜನೆ, ಕೀರ್ತನೆಗಳನ್ನು ಮಾಡೋ ರಿಲಿಜಿಯಸ್ ಇಲ್ಲದೆ ಪರ್ಸನ್ ಇದ್ದಾನೆ ಸರ್? ಅಲ್ಲ, ರಿಲಿಜಿಯಸ್ ಎಷ್ಟು ಬೇಕು? ಊಟಕ್ಕೆ ಉಪ್ಪಿನಕಾಯಿ ಇದ್ದಷ್ಟೇನೆ, ಊಟನೇ ಉಪ್ಪಿನಕಾಯಿ ಆಗಲ್ಲ. ಅಲ್ಲ, 67 ವರ್ಷದಲ್ಲಿ ಮಾಡ್ಲಿಕ್ಕೆ ಆಗದ 10 ವರ್ಷದಲ್ಲಿ 4G 3G 5G ಇರಲಿಲ್ಲ ಸರ್. 2G ಹಗರಣದಲ್ಲೇ ಸಿಕ್ಕಾಕೊಂಡಿದ್ರು ಸರ್. ನಿಮ್ಮ ಆಸ್ತಿ ಒಟ್ಟು ಎಷ್ಟಿದೆ ಸರ್? ನಮ್ಮ ಆಸ್ತಿ ಒಂದು 100 ಕೋಟಿ ಇರ್ಬೋದು ಸರ್. ಅಂದರೆ ಅದೀಗ 100 ಕೋಟಿ ಅಂತ ಹೇಳಿದರೆ 50 ಕೋಟಿ ಗೌರ್ಮೆಂಟಿಗೆ ಹೋಯ್ತು. ಅದೇ ಹಾಗೆ ಸರ್. ಸಂಪಿತ್ರೋಡ ಹೇಳಿದಾರಲ್ಲ ಸರ್. ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ 3.0 ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಆ್ಯಕ್ಚುಲಿ ನರೇಂದ್ರ ಮೋದಿ ಅವರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಆ್ಯಕ್ಚುಲಿ 1-2 ಅವರು ಜನರನ್ನ ಮಾನಸಿಕವಾಗಿ ಆಳ್ತಾ ಇದ್ದಾರೆ ಹೊರತು ದೇಶಕ್ಕೆ ಏನು ಉಪಯೋಗ ಇಲ್ಲ ಅವರಿಂದ. ಒಂದನೇದಾಗಿ ಅವರು ಯೋಜನೆಗಳು ಯಾವುದೂ ಯಶಸ್ವಿ ಯೋಜನೆಗಳಲ್ಲ, ಸುಮ್ಮನೆ ಜನರಿಗೆ ತೋರಿಸ್ಕೊಳ್ಳೋಂಥ ಯೋಜನೆಗಳು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ನಡೀತಿದೆ ರಾಜ್ಯದಲ್ಲಿ? ನೋಡಿ, ನಾವು ಅಭಿವೃದ್ಧಿ ಕಾಣಬೇಕಂದ್ರೆ ಕಾಂಗ್ರೆಸ್ಸಿಂದನೇ ಸಾಧ್ಯ. ಈಗ ತಮಗೆ ಹೇಳಬೇಕು ಅಂತಂದರೆ PM ನರೇಂದ್ರ ಮೋದಿ ಇವರು ಮನಮೋಹನ್ ಸಿಂಗ್ ಇದ್ದಾಗ ಇವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು. ಅಂತಾರಾಷ್ಟ್ರೀಯ ವಿಷಯಗಳೆಲ್ಲ ನಮಗೆ ನರೇಂದ್ರ ಮೋದಿಯವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಭಾರತ ಆವಾಗ ಶೈನಿಂಗ್ ಆಗಿತ್ತು. ತಮಗೊಂದು ಮಾತನ್ನು ಜ್ಞಾನಪಡಿಸಿಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಭಾರತದ ರಾಷ್ಟ್ರಪತಿ ಆದಂತಹ ಅಬ್ದುಲ್ ಕಲಾಂ ಆಜಾದ್ ಅವರು ತಮಗೆ PM ಮನಮೋಹನ್ ಸಿಂಗ್ ಅವರ ಆಡಳಿತವನ್ನು ನೋಡಿ ಭಾರತ 1922ಕ್ಕೆ ವಿಶ್ವಗುರು ಆಗುತ್ತೆ ಅಂತ ಹೇಳಿದರು. 1922ಕ್ಕೆ ವಿಶ್ವಗುರು ಆಗುತ್ತೆ ಅಂತ ಹೇಳಿದರು. ಮೋದಿ ಆಡಳಿತವನ್ನು ನೋಡಿ ಮುರ್ಮು ಅವರು ಏನು ಹೇಳ್ತಾರೆ, ಭಾರತ 47ಕ್ಕೆ ವಿಶ್ವಗುರು ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಉದಾಹರಣೆ ಸಾಕು. ಮನಮೋಹನ್ ಸಿಂಗ್ ಆಡಳಿತ 2004ಕ್ಕೆ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬರ್ತಾರೆ. ಅವರು ಅಧಿಕಾರಕ್ಕೆ ಬರುವಾಗ ಭಾರತದ ಆರ್ಥಿಕ ಸ್ಥಿತಿ 12ನೇ ಪ್ಲೇಸಲ್ಲಿತ್ತು. ಅವರು 5ರಲ್ಲಿತ್ತು. 5ರಲ್ಲಿ ಇರಲಿಲ್ಲ ಸರ್. ಆಯಿತು ಸರ್. 12ರಿಂದ 12ರಲ್ಲಿತ್ತು. ಅವರ ಅಧಿಕಾರ ಮುಗ್ದ ತಕ್ಷಣ, ಯಾರ್ದು ಮನಮೋಹನ್ ಸಿಂಗ್ ಅವರ ಅಧಿಕಾರ ಮುಗ್ದ ತಕ್ಷಣ ಆರ್ಥಿಕ ಪರಿಸ್ಥಿತಿ ಎಷ್ಟನೇ ಸ್ಥಾನಕ್ಕೆ ಹೋಯ್ತು ಸರ್? ಯಾರ್ದು? ಭಾರತದ 5ನೇ ಸ್ಥಾನಕ್ಕೆ ಹೋಯ್ತು. 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬಂತು. ಭಾರತ ಸ್ಥಾನಕ್ಕೆ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂತು. 5ನೇ ಸ್ಥಾನಕ್ಕೆ ಬಂತು. 5ನೇ ಸ್ಥಾನಕ್ಕೆ ಬರದಿದ್ರೆ ಸರ್? ಬಂದಿದೆ ಸರ್. ನಾವು ಆರ್ಥಿಕ ನೋಡಿ ಮನಮೋಹನ್ ಸಿಂಗ್ ಒಮ್ಮೆ ಗೂಗಲ್ ಮಾಡ್ತೀರಾ ಸರ್? ಮಾಡುವ ಸರ್. ಒಮ್ಮೆ ಓಕೆ ಸರ್, ಮಾಡಿ. ಎಷ್ಟನೇ ಪ್ಲೇಸಲ್ಲಿತ್ತು ಸರ್? ಯಾವಾಗ ಸರ್? 2014ನಲ್ಲಿ ಎಷ್ಟನೇ 5ನೇ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರಲ್ಲ ಸರ್? ಇದೆ ಅಲ್ವಾ ಸರ್. ಪ್ಲೇಸ್ ಇನ್ 2023 ಹ್ಯಾಸ್ ಮೇಡ್ ಇನ್ ದ ಇನ್ಕ್ರೀಸ್ಲಿ ಇನ್ಫ್ಲೂಯೆನ್ಸ್ ಇನ್ ದ 10th ಪ್ಲೇಸ್ ಇನ್ 2014 ಸರ್. 10th ಪ್ಲೇಸ್ ಇತ್ತು ಸರ್. 5ನೇ ಪ್ಲೇಸಿಗೆ ಬರಬೇಕು. ಇಂಪ್ಲಿಮೆಂಟ್ ಯೋಜನೆಗಳು ಅಲ್ಲ, ಹೇಳ್ತೀನಿ ಕೇಳಿ ಸರ್. 10th ಪ್ಲೇಸ್ ಅಲ್ಲಿ 2014 ಅದನ್ನ ಸೈಡ್ ಗಿಡಿ ಸರ್. 14 ಅಲ್ಲ, ನೀವು ಹೇಳಿದ್ರಿ 2014ರಲ್ಲಿ 5ನೇ ಸ್ಥಾನ. ನಾನು ಹೇಳ್ತೀನಿ, ಆಯ್ತು. ಈಗ ಅದು ತಪ್ಪಾಗಿರ್ಬೋದು. ನೀವು ಹೇಳಿದ್ರಿ ಮನಮೋಹನ್ ಸಿಂಗ್ ಅವರು 5ನೇ ಸ್ಥಾನಕ್ಕೆ ತಂದ್ರು ಅಂತ ಹೇಳಿ. ಹೌದಾ? ಅಲ್ಲ, ಇವರು ಅಬ್ದುಲ್ ಕಲಾಂ ಆಜಾದ್ ಅವರು ಮುರ್ಮು ಅವ್ರಿಗಿಂತನೂ ದೊಡ್ಡವರ ಅಲ್ಲ, ಮುರ್ಮು ಅವ್ರಿಗಿಂತನೂ ನಾಲೆಜಬಲ್ ಅಲ್ಲ. ವಿಶ್ವದಲ್ಲೇ ಅತ್ಯಂತ ನೀವೀಗ ಮಾತಾಡಿದ್ರ ಮೇಲೆ ಸ್ಟ್ಯಾಂಡ್ ತಗೊಳ್ಳಿ. ನೀವು ಹೇಳಿದ್ರಿ ಮನಮೋಹನ್ ಸಿಂಗ್ ಅವರು, ಈಗ ನೀವು ತಪ್ಪು ಹೇಳಿದ್ರಿ. ಹೌದು, ತಪ್ಪಾಗಿರ್ಬೋದು. ಎಲ್ಲ ವಿಷಯಗಳು ತಪ್ಪು. 5ನೇ ಸ್ಥಾನಕ್ಕೆ 2023ರಲ್ಲಿ ತಂದವರು ಯಾರು? ತಂದವರು ಅಂತಂದ್ರೆ ಹಿಂದಿನ ಆಡಳಿತಗಳೇ, ಹಿಂದಿನ ಯೋಜನೆಗಳೇ, ಹಿಂದಿನ ಮನಮೋಹನ್ ಸಿಂಗ್ ಅವರ ಪ್ಲಾನಿಂಗ್ಗಳೇ ತಂದಿರೋದು. ಪ್ಲಾನಿಂಗ್ಗಳು ತಂದದ್ದು ಅಂದ್ರೆ ಅವರ ಅಧಿಕಾರದ ಅವಧಿಯಲ್ಲಿ ತರಲಿಕ್ಕೆ ಕಷ್ಟ ಆಯಿತು. ಕಷ್ಟ ಅಂತಂದ್ರೆ ಈ ಇಂಟರ್ನ್ಯಾಷನಲ್ ಇವೆಂಟ್ಸ್ಗಳು ಒಂದೇ ವರ್ಷಕ್ಕೆ ಫಲ ಕೊಡಲ್ಲ. ಭಾರತದಲ್ಲಿ ಒಂದೇ ವರ್ಷಕ್ಕೆ ಕೊಡಲ್ಲ. ಭಾರತದಲ್ಲಿ ಯಾಕಂತಂದರೆ ನಾವು ಈಗ ತಗೊಳ್ಳಿ, ರಘುರಾಮ್ ರಾಜನ್ ಅವರಿದ್ದರು, ವರ್ಲ್ಡ್ ಬ್ಯಾಂಕಿನ ಇವ್ರು ಹೇಳಿದರು, ಮೋದಿ ಮಾಡ್ತಾರೋ ಆರ್ಥಿಕ ಸೂಚನೆಗಳೆಲ್ಲ ಉಡುಮೇಲಾಗ್ತಾ ಇದ್ದಾವೆ ಅಂತ. ವಿತ್ತ ಸಚಿವೆ ಆದಂತಹ ನಮ್ಮ ಇವರು ಯಾರು ಸೀತಾರಾಮನ್ ಅವ್ರ ಗಂಡನೇ ಹೇಳಿದ, ನೋಡಿ ನಿಮ್ಮ ಯೋಜನೆಗಳೆಲ್ಲ ಉಲ್ಟಾ ಆಗ್ತಾ ಇದ್ದಾವೆ, ನಿಮ್ಮ ಯೋಜನೆಗಳನ್ನೆಲ್ಲ ಉಲ್ಟಾ ಸರಿ ಮಾಡ್ಕೊಳ್ಳಿ ಅಂತ. ಮತ್ತೆ ಮನಮೋಹನ್ ಸಿಂಗ್ ಕಾಲು ಬಿದ್ದರು. ಇವರು ಹೋಗಿ ಮನಮೋಹನ್ ಸಿಂಗ್ ಕರ್ಕೊಂಬಂದು ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತರಿಸೋದಕ್ಕೆ ಮಾಡಿದರು. ಸರ್, ನೀವು ಹಿಸ್ಟ್ರಿ ಬಗ್ಗೆ ತುಂಬ ಮಾತಾಡ್ತಿದ್ದೀರಿ ಸರ್. 67 ವರ್ಷದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳೋದಾದ್ರೆ
ಸರ್ ಕಾಂಗ್ರೆಸ್ ಮಾಡಿದಷ್ಟು ಅಭಿವೃದ್ಧಿ ಜಗತ್ತಿನಲ್ಲಿ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದನೇದಾಗಿ ತೊಗೊಳ್ಳಿ, ನಮಗೆ ಇಂಜಿನಿಯರ್ಸ್ಗಳಿಗೆ 2,500 3,000 ಸಂಬಳ ಇತ್ತು. ISO ಪ್ಲಾನಿಂಗ್ ತೊಗೊಂಬಂದರು, ವರ್ಲ್ಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಒಂದು ಕಂಪ್ನಿಗಳಲ್ಲಿ ಇಂಜಿನಿಯರ್ಸ್ಗಳು ಬೇಕು ಅಂತಂದೇಳಿ ISO ಸರ್ಟಿಫಿಕೇಟ್ ಏನು ಸಿಗೋದು ಸುಲಭ ಇರ್ತಾ ಇರಲಿಲ್ಲ. ನಾವು ಜಗತ್ತಿಗೆ ಕಾಂಪಿಟೇಷನ್ ಮಾಡಬೇಕು. ಇದ್ದ ಮನೆಯಲ್ಲೇ ಕಾಂಪಿಟೇಷನ್ ಮಾಡಿದರೆ ವರ್ಲ್ಡ್ಗೆ ನಾವು ಲೀಡರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ವಿಶ್ವವೇ ಜಗತ್ತಿಗೆ ಚೀನಾನೇ ಪ್ರೊಡಕ್ಷನ್ ಹಬ್ ಆಗ್ತಿರುವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ತಮಗೆ. ಯಾರು ಅಂತಂದರೆ ಭಾರತದ ವಿತ್ತ ಸಚಿವರಾದಂತಹ ಮನಮೋಹನ್ ಸಿಂಗ್, ಅವಾಗ ಪ್ರಧಾನಿ ಆಗಿರೋ ಅಂಥ ಇವರು ಯಾರೋ PV ನರಸಿಂಹರಾವ್ ಅವರು ಸರ್ ಇದ್ದಾಗ ಏನು ಮಾಡಿದರು, ಭಾರತಕ್ಕೇ SEZಗಳನ್ನು ಪರಿಚಯ ಮಾಡಿದರು. ಭಾರತಕ್ಕೆ ಯೋಜನೆಗಳು ನೀವು ಎಷ್ಟೋ ದುಡೀರಿ, ನೀವು ಎಷ್ಟೋ ವರ್ಲ್ಡ್ ಹಬ್ಬನ್ನು ಮಾಡ್ಕೊಳ್ಳಿ, ಇವರೇನಿಲ್ಲ ರಾಮ ಮಂದಿರ, ಭಜನೆ, ಕೀರ್ತನೆಗಳನ್ನು ಮಾಡು, ಬರೀ ಇದನ್ನ ಸರ್ ಒಂದು ಸರ್ ನಿಮ್ಮ ಹತ್ರ ಒಂದು ಕೇಳ್ತೇನೆ, ಅಲ್ಲ ಮಾತು ಕಟ್ಬೇಡಿ, ಹೇಳ್ತೀನಿ ಕೇಳಿ. ಪ್ರಧಾನಿಗಳು ಬೆಂಗಳೂರಿಗೆ ಬಂದರೆ ಒಂದು ನ್ಯಾನೋ ಟೆಕ್ನಾಲಜಿಗೆ ಅಡ್ಗಲ್ ಹಾಕ್ತಾಯಿದ್ರು. ಯಾರು? ನಮ್ಮ ಮನಮೋಹನ್ ಸಿಂಗ್ ಅವರು. ಒಂದು ಸೈನ್ಸ್ ಬಗ್ಗೆ ಓಡ್ತಾ ಇತ್ತು. ಇವರು ನೀವು ಪ್ರಧಾನಿಗಳನ್ನ ಎಲ್ಲೋ ಕರೆಸಿದ್ರು 300 ಅಡಿ ಪ್ರತಿಮೆ, 400 ಅಡಿ ಪ್ರತಿಮೆಗಳು ನಿಮಗೆ ಬಾರಕ್ಕೆ ಊಟ ಆಗ್ತಾವ? ಸರ್ ನಿಮ್ಮ ಹತ್ರ ಒಂದು ಕೇಳ್ತೇನೆ ಸರ್, ಈಗ ಬೇರೆ ಬೇರೆ ದೇಶದಲ್ಲಿ ಮುಸ್ಲಿಂ ಕಂಟ್ರಿ ಅಂತ ಇದೆ ಸರ್, ಒಂದ್ಸಲ ಸರ್ ರಿಲಿಜಿಯಸ್ ಇಲ್ಲದೆ ಪರ್ಸನ್ ಇದ್ದಾನ ಸರ್? ಅಲ್ಲ, ರಿಲಿಜಿಯಸ್ ಎಷ್ಟು ಬೇಕು? ಊಟಕ್ಕೆ ಉಪ್ಪಿನಕಾಯಿ ಇದ್ದಷ್ಟೇನೆ, ಊಟನೇ ಉಪ್ಪಿನಕಾಯಿ ಆಗಲ್ಲ. ಊಟಕ್ಕೆ ಉಪ್ಪಿನಕಾಯಿ ಆಗಲ್ಲ, ರಿಲಿಜಿಯಸ್ ಅಷ್ಟೇನೆ. ನಮ್ಮ ಧಾರ್ಮಿಕ ಭಾವನೆ ಅಷ್ಟೇ ಇರಬೇಕು ಹೊರತು ಸರ್ ನೀವು ಬೆರಳಲ್ಲಿ ರಿಂಗ್ ಹಾಕಿದ್ದೀರಿ, ಯಾಕೆ ಸರ್? ಬೆರಳಲ್ಲಿ ರಿಂಗ್ ಹಾಕಿರೋದು ನಾನು ಇದಕ್ಕೆ ಹಾಕಿದ್ದೀನಿ, ಏನಕ್ಕೆ ಚಂದ ಕಾಣಲಿ ಅಂತ ಹಾಕಿದ್ದೀನಿ. ಅದು ಅವನು ಕೊಟ್ಟ, ಅಂಗಡಿ ಕೊಟ್ಟ ಹಾಕಿದಪ್ಪ, ಅಂಗಡಿ ಕೊಟ್ಟ. ಈಗ ನಾನು ಉಂಗುರ ಇಟ್ಕೊಂಡು ಮನೇಲಿ ಕುತ್ಕೊಂಡ್ರೆ ಹೊಟ್ಟೆ ಅನ್ನ ತುಂಬುತ್ತಾ? ಅಲ್ಲ, ಧಾರ್ಮಿಕ ಭಾವನೆ ಇಲ್ಲ ಅಂತ ಹೇಳಿದ್ರಿ ಸರ್. ರಾಮ ಮಂದಿರ ಅಲ್ಲ ಸರ್, ನರೇಂದ್ರ ಮೋದಿ ಅವರು ರಾಮ ಮಂದಿರ ಕಟ್ತಾರೆ, ಭಜನೆ ಮಾಡ್ತಾರೆ ಅಂತ ಹೇಳಿದ್ರು. 40 ವರ್ಷ ರಾಮ ಮಂದಿರ ಅಲ್ಲ, 500 ವರ್ಷ ಆಗಿದೆ ಸರ್. ಅಲ್ಲ, 500 ವರ್ಷ ಬಿಟ್ಟು ಹಾಕಿ ಸರ್. ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತಕ್ಕೆ ನಾಲೆಜ್ ಬಂದು ರಾಜೀವ್ ಗಾಂಧಿ ಅವರು ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ. ಯಾಕೆ ಸರ್ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು? ರಾಮ ಮಂದಿರ ಹಿಂದೂಗಳದಲ್ವಾ, ಅದಕ್ಕೆ ಕೊಟ್ಟರು. ಅಲ್ಲ, ಅದಕ್ಕಿಂತ ಮೊದಲು ಒಂದು ಇಶ್ಯೂ ಆಗಿತ್ತಲ್ಲ ಸರ್? ಯಾವಾಗ ಇಶ್ಯೂ ಆಗಿತ್ತು ಸರ್? 80 ಅಧಿಕಾರದಲ್ಲಿ ಇರುವಾಗಲೇ. ಭಾರತದಲ್ಲಿ ಕೋಟ್ಯಾಂತರ ಇಶ್ಯೂಗಳು ನಡೀತದೆ ಸರ್. 140 ಕೋಟಿ, ಅವಾಗ 80. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಸರ್. ನಾವು ನರೇಂದ್ರ ಮೋದಿ ಅವರ ಆಡಳಿತಗಳು ಇಂಪ್ಲಿಮೆಂಟೇಷನ್ ಇಲ್ಲ ಹೊರತು ಬ್ಯೂಟಿಫಿಕೇಶನ್ ಇದೆ. ಆಮೇಲೆ ಹೇಳ್ತೀನಿ ಕೇಳಿ, ಜಸ್ಟ್ ಒಂದು ಸಿಂಪಲ್ಲು. ಲಲ್ಲೂ ಪ್ರಸಾದ್ ಯಾದವ್ ಅವರು 1,000 ಕೋಟಿ ತಿಂದರು, 25,000 ಕೋಟಿ, 900 ಕೋಟಿ ತಿಂದರು. 900 ಕೋಟಿ ತಿಂದರು. ಇಲ್ಲ ಹೋಗಲಿ, 1,000 ಕೋಟಿ ಅನ್ಕೊಳ್ಳೋಣ, ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸ್ಬಿಟ್ಟು 1,000 ಕೋಟಿ ತಿಂದರು. ಇಂಪ್ಲಿಮೆಂಟ್ ಹೆಂಗೆ ಮಾಡೋದು ಅಂತಂದರೆ, ರೈಲ್ವೆನ 25,000 ಕೋಟಿ ಲಾಭದಲ್ಲಿ ತಂದ, 18 ಬೋಗಿನ 22 ಬೋಗಿಗೆ ಏರಿಸ್ದ. ದಟ್ ಈಸ್ ಎ ಡೆವಲಪ್ಮೆಂಟ್ ಸರ್. ಒಂದು ಬೋಗಿಗೆ 2.5 ಟನ್ನು ಜಾಸ್ತಿ ಆಗುತ್ತೆ. 1 ಟನ್ ಅಲ್ಯೂಮಿನಿಯಂ ಅಂತ ಮಾಡಿದರೆ ಈಗ ಇರೋವಂಥ ಐರನ್ ಬೋಗಿಗಳನ್ನು 2.5ರಿಂದ 3 ಟನ್ ಕಡಿಮೆ ಆಗುತ್ತೆ. ಸೊ ಅದನ್ನು ಎಲ್ಲ ಅಲ್ಯೂಮಿನಿಯಮಾಗಿ ಕನ್ವರ್ಟ್ ಮಾಡಿದರೆ ತಮಗೆ ಮೊಬಿಲೈಸೇಷನ್ಸ್ ಕಡಿಮೆ ಆಗುತ್ತೆ, ಫ್ಯೂಯಲ್ ಕಡಿಮೆ ಹೋಗುತ್ತೆ. ದಟ್ ಈಸ್ ಎ ಡೆವಲಪ್ಮೆಂಟ್ ಸರ್. ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ ಹಾಕೋದೇ ಡೆವಲಪ್ಮೆಂಟ್ ಅಲ್ಲ. ಎಸ್ಕಲೇಟರ್ ಹಾಕಲಿ, ಅಂಗವಿಕಲರಿಗೆ ಓಡಾಡೋದಕ್ಕೆ ಒಳ್ಳೆಯದೇ, ಬಟ್ ಡೆವಲಪ್ಮೆಂಟ್ಸ್ ಬೇಕು, ಬ್ಯೂಟಿಫಿಕೇಷನ್ ಬೇಡ. ಅಂದರೆ ಭಾರತಕ್ಕೆ ದುಡ್ಡು ಅವಶ್ಯಕತೆ ಇದೆ ಹೊರತು ದುಡ್ಡನ್ನು ಒಯ್ದು ಅನ್ವಾಂಟೆಡ್ ಥಿಂಗ್ಸ್ಗಳಲ್ಲಿ ಹಾಕೋದು ಇಷ್ಟ ಇಲ್ಲ. ಈಗ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ 10 ವರ್ಷದಲ್ಲಿ? ಹೌದು ಸರ್. ಯಾಕೆ ಸರ್ ಅವರನ್ನು ಆಯ್ಕೆ ಮಾಡಿದ್ರು? ಜನರು ಮಾನಸಿಕವಾಗಿ ಬಿಜೆಪಿಯನ್ನು ಆಯ್ಕೆ ಮಾಡಿ. ಹೌದು, ಮಾನಸಿಕವಾಗಿ ಜನರಿಗೆ ಏನಾಗಿದೆ, ಡೆವಲಪ್ಮೆಂಟ್ ಅನಿಸ್ತಾ ಇದೆ. ರಿಯಲ್ ಡೆವಲಪ್ಮೆಂಟ್ ಗೊತ್ತಿಲ್ಲ. ತಮಗೆ ಹೇಳ್ಬೋದು, ಗೂಗಲ್ 2004ರಿಂದ 2014 ತನಕ ಕಾಂಗ್ರೆಸ್ ಆಡಳಿತ ನೋಡಿ 44 ಸೀಟು ಕಾಂಗ್ರೆಸ್ ಬಂತು. ಅದು 44 ಬರಲಿ, 4 ಬರಲಿ ಸರ್. ಅಂದ್ರೆ ಅದು ಡೆವಲಪ್ಮೆಂಟ್ ಆಗಲಿಲ್ಲ, ಜನರು ಮಾನಸಿಕವಾಗಿ ಸೆಟ್ ಆಗಿರಲಿಲ್ಲ. ಇಲ್ಲ, ಮಾನಸಿಕವಾಗಿ ಸೆಟ್ ಅಂದ್ರೆ ಜನರಿಗೆ ಇವರು ಪ್ರತಿ ಆಡಳಿತನೂ ಡೆವಲಪ್ಮೆಂಟ್ ಅಂತಾರೆ ಸರ್. 70,000 ಉದ್ಯೋಗ ತಗೊಂಡ್ರು ಅದು ನನ್ನ ಕರ್ತವ್ಯ ಅಂತಂದ್ರು. 2.5 ಅಂದ್ರೆ ಭಾರತದಲ್ಲಿದ್ದ ಜನರು A to Z ಹಗರಣಗಳನ್ನು ನೋಡಿದ್ರು. ಯಾವ ಹಗರಣ ಹೇಳಿ ಸರ್? ಬೋಫರ್ಸ್ ಹಗರಣ ಆಗಿರ್ಬೋದು, ಹೆಲಿಕಾಪ್ಟರ್ ಹಗರಣ ಆಗಿರ್ಬೋದು, ಜೀಪ್ ಹಗರಣ ಆಗಿರ್ಬೋದು. ಯಾವ ಜೀಪ್ ಹಗರಣ ಸರ್? ಸರ್ ಮಿಲಿಟರಿ ಜೀಪ್ ಹಗರಣ. ಏನಾಗಿದೆ ಸರ್ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ ಸರ್. ನಿಮಗೆ ಇಷ್ಟು ಇತಿಹಾಸ ಮಾತಾಡೋರಿಗೆ ಇತಿಹಾಸ ಅಲ್ಲ, ಎಲ್ಲ ಗೊತ್ತಿದೆ ಸರ್. ಯಾವ ಹಗರಣದಲ್ಲಿ ಇಲ್ಲ. ತಮಗೊಂದು ಹೇಳ್ತೀನಿ, ಹಿಮಾಚಲ ಪ್ರದೇಶದ ಒಬ್ಬ ಮಂತ್ರಿ ಇದ್ದ. ಭಾರತಕ್ಕೆ ಒಂದು 3G ಬರುವಾಗ ಮೈಕ್ರೋವೇವ್ ಪ್ರಾಜೆಕ್ಟ್ ಬಂದಿತ್ತು, ಮಾಡಿದ್ರು. ಅದು 3G ಹಗರಣ ಏನು ಅಂತಂದರೆ ಜನರಿಗೆ ಇನ್ನೂ ಅರ್ಥ ಇಲ್ಲ ಸರ್. ಅದು
2G ಹಗರಣ ಅಂತಂದರೆ ಹಳೆ ಟೆಕ್ನಾಲಜಿನ ಅವ್ರು ಮೊದಲ ಮೊದಲ ಪ್ರಶಸ್ತಿದಲ್ಲಿ ಕೊಟ್ಟರೆ ಹೊರತು ಹಳೆ ಟೆಕ್ನಾಲಜಿಯನ್ನು ಹೊಸ ಟೆಕ್ನಾಲಜಿ ಬಂದಾಗ ಲೈಸೆನ್ಸ್ಗಳು ಉಪಯೋಗ ಆಗಲ್ಲ ಸರ್. ಈಗ ತಾವು 4G 5G ಮೊಬೈಲ್ ಉಪಯೋಗಿಸ್ತಾ ಇದ್ದೀರಾ, 2G ಮೊಬೈಲ್ ಇನ್ನೂ ಕೊಡೋಕೆ ಹೋದರೆ ನೀವು ಉಪಯೋಗಿಸ್ತೀರಾ, ಕೈಗೆ ಬಂದು ಬೆಲೆ ಕೊಡ್ತಾನೆ, ತೊಗೊಂಡು ಹೋಗ್ತೀರಾ ಸರ್. ಅದೇ ಆಗಿರೋದು ಅದು, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಯಾವುದೇ ಹಗರಣ ನಡೀಲಿಲ್ಲ, ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ನಡೀತು. ಇದನ್ನ ನೋಡಿ ಜನ 2004ರಿಂದ 2014 ತನಕದ ಅಭಿವೃದ್ಧಿ ಕೆಲಸ ನೋಡಿ ಮಾನಸಿಕವಾಗಿ 44 ಸೀಟ್ ಕೊಟ್ರು. ಈಗ ಕೂಡ ಅಭಿವೃದ್ಧಿ ಕೆಲಸ ನೋಡಿ 99 ಸೀಟ್ ಕೊಟ್ರು. ಆದ್ರೆ ಬಿಜೆಪಿ ಅಭಿವೃದ್ಧಿ ನೋಡಿ 240 ಸೀಟ್ ಕೊಟ್ರು ಅಂತ ಹೇಳ್ತೀರಿ. ಹೌದು ಸರ್, ಹೌದು. ಬಿಜೆಪಿ ಅವ್ರದ್ದು ಬರೇ ಮಾನಸಿಕ ಬ್ಯೂಟಿಫಿಕೇಶನ್ ಹೊರತು ಮರಳಾಗ್ತಾ ಇದ್ದಾರೆ ಜನ. ಜನರಿಗೆ ಅದು ರೀಚ್ ಆಗಿದೆ ಅಂತ ಅನಿಸ್ಲಿಲ್ವ? ಇಲ್ಲ ಸರ್, ಅನಿಸ್ತಾ ಇಲ್ಲ. ಆಗಿದೆ, ರೀಚ್ ಆದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ 5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿತ್ತು. ಇಷ್ಟು ಗ್ಯಾರಂಟಿ ಯೋಜನೆ ಕೊಟ್ಟ ಮೇಲೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಬೇಕಿತ್ತು, ಆದ್ರೆ ರಾಜ್ಯದಲ್ಲಿ 9 ಸೀಟ್ ಕಾಂಗ್ರೆಸ್ ಗೆದ್ದಿದೆ. ಅದೇ ಜನರ ಒಂದು ತಪ್ಪು ಅಭಿಪ್ರಾಯ. ಆದ್ರೆ ಅದು ಜನರಿಗೆ ರೀಚ್ ಆಗ್ಲಿಲ್ಲ ಗ್ಯಾರಂಟಿ ಯೋಜನೆ. ಇಲ್ಲ, ಜನರಿಗೆ ರೀಚ್ ಆಗಿದೆ ನಿಜವಾದ. ಇಲ್ಲ ಅಂತ ಹೇಳಿದ್ರಿ ಈಗ. ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಜನರಿಗೆ ರೀಚ್ ಆಗಿದೆ, ಬಟ್ ನಿಜವಾದ ಉಪಯೋಗಿಸ್ತಾ ಇರೋರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಅರ್ಥ ಆಗ್ಲಿಲ್ಲ, ಹಾಗೆ ಬಿಜೆಪಿಗೆ ಹಾಕಿದ್ದಾರೆ. ಅದು ತಾವು ಯಾರ್ದು ತೊಗೊಂಡಿದ್ದಾರೋ ಇದೇ ಕೆಲಸ BJP ಅವ್ರು ಮಾಡಿದರೆ ಇಷ್ಟೊತ್ತಿಗೆ ಆಲ್ರೆಡಿ ದೇವರು ಅಂತ ಅನ್ಕೊಂಡ್ಬಿಡ್ತಾ ಇದ್ರು ಜನರನ್ನ. ಆದರೆ ಬಿಜೆಪಿ ಅವರು ಸ್ವಉದ್ಯೋಗ ಅಂತೇಳಿ ಮಾಡಿದ್ರು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಾಗೆ ಮಾಡಿದ್ರು. ಯಾಕೆ ಅದು PV ನರಸಿಂಹರಾವ್ ಗೌರ್ಮೆಂಟಲ್ಲಿ ಪ್ರಧಾನಮಂತ್ರಿಗಳ ಯೋಜನೆ ಇರಲಿಲ್ವಾ? ಅವಾಗ ಇರಲಿಲ್ವಾ? ಜನಸಾಮಾನ್ಯರಿಗೆ ರೀಚ್ ಆಗಿತ್ತು ಅದು? ಆಗಿರಲಿಲ್ವಾ? ಜನಸಾಮಾನ್ಯರಿಗೆ ರೀಚ್ ಆಗಿತ್ತು, ಬಟ್ ಅದನ್ನು ಯುಟಿಲೈಸ್ ಮಾಡೋವಂಥ ಕೆಪಾಸಿಟಿ ಇರಲಿಲ್ಲ. ಯೂತ್ನೆಲ್ಲ ಹೋಗ್ಬಿಟ್ಟು ರಾಮ ಮಂದಿರ ಕಟ್ಟೋಣ, ದುಡಿಯೋಣ ಬರ್ರಿ ಅಂತಂದ್ರೆ ಇವತ್ತು ಭಾರತ ಜಗತ್ತಲ್ಲಿ ರಾಮ ಮಂದಿರ ಕಟ್ಟೋಣ ಅಂತ ಹೇಳಿ ನೀವು ರಾಮ ಮಂದಿರದ ಅಗೇನೆಸ್ಟ್ ಆಗಿ ಮಾತಾಡ್ತಿದ್ದೀರಿ. ಆಯ್ತು ನಿಮ್ಮ ಒಮ್ಮೆ ಒಂದು ಕೇಳ್ತೇನೆ ಸರ್. ಇಲ್ಲ ಸರ್, ತಾವು ಅಗೇನೆಸ್ಟ್ ಇಲ್ಲ, ಅಷ್ಟೊಂದು ಪ್ರಿಯಾರಿಟಿ ಕೊಡಬೇಡಿ ಸರ್. ಊಟಕ್ಕೆ ಉಪ್ಪಿನಕಾಯಿ ಅಷ್ಟೇ, ದೇವರಿಗೆ ಮನೆ ಒಂದು ಚಿಕ್ಕ ಮನೆ ಇರ್ತದೆ ಹೊರತು ಮನೆಯೇ ದೇವ್ರ ಮನೆ ಆಗಲ್ಲ ಸರ್, ಅಲ್ವಾ? ಮನೆಯೇ ದೇವ್ರ ಮನೆ ಆಗಲ್ಲ, ಮನೆಗೆ ಒಂದು ಚಿಕ್ಕ ಮನೆ ದೇವ್ರ ಮನೆ ಬೇಕು ಹೊರತು ಮನೆ ದೇವಸ್ಥಾನ ಮಾಡಿದ್ರೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಮನೆನೇ ಆಗಿರ್ಬೇಕು. ಅಂದ್ರೆ ರಾಮ ಮಂದಿರ ಇರಬಾರ್ದು, ಮಸೀದಿ ಇರಬೇಕಿತ್ತು ಅಂತ ಹೇಳಿ. ಅಲ್ಲ, ಮಸೀದಿ ಬೇಡ, ರಾಮ ಮಂದಿರನೇ ಇರಲಿ, ಬಟ್ ರಾಮ ಮಂದಿರ ಮನೆನೇ ಮಾಡ್ಕೋಬೇಡಿ. ಅದನ್ನೇ ನ್ಯಾಷನಲ್ ಅಜೆಂಡಾ ಅಲ್ವಾ? ಅಜೆಂಡಾ ಅಂತ ಯಾರು ತೋರಿಸಿದ್ರು? ದೇವಸ್ಥಾನ ಕಟ್ಟಿದವ್ರು ಯಾರು? ತಾವೇ ಹೇಳ್ಬೇಕು ಸರ್. ದೇವಸ್ಥಾನ ಕಟ್ಟಿದವ್ರು ಯಾರು ಸರ್? 1000 ಕೋಟಿ ತಿಂದ್ಬಿಟ್ಟು 100 ಕೋಟಿ ಲೆಕ್ಕ ತೋರಿಸಿದವ್ರಿಗೆ ಏನು ಹೇಳೋದು ಸರ್? ಅವ್ರಿಗೆ ದೇವಸ್ಥಾನ ಕಟ್ಟಿದ್ದು ಜನಸಾಮಾನ್ಯರು ಅವರು ಹಣ ಹೊಂದಿಸಿ ಅವ್ರು ಕೊಟ್ಟು ಆ ಹಣದಲ್ಲಿ ಟ್ರಸ್ಟ್ ಮಾಡಿ ರಾಮ ಮಂದಿರ ಟ್ರಸ್ಟ್ ಅಂತ ಹೇಳಿ ಮಾಡಿ ಅದಕ್ಕೆ ಹಣ ಹೊಂದಿಸಿ ಮಾಡಿದ್ದು. ಉದ್ಘಾಟನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು, ಪ್ರಧಾನಿ ಆದವರು ಮಾಡಿದ್ರು. ಭಾರತದ ರಾಷ್ಟ್ರಪತಿ ಅವ್ರಿಗೆ ಏನಾಗಿತ್ತು ಸರ್? ರಾಷ್ಟ್ರಪತಿ ಅವರು ಒಳಗೆ ಹೋಗ್ಲಿಲ್ವಾ, ಪೂಜೆ ಮಾಡ್ಲಿಲ್ವಾ? ಯಾವಾಗ ಮಾಡಿದ್ರು ಸರ್? ಇನಾಗ್ರೇಷನ್ ಕರೆದಿದ್ದಾರೆ ನೋಡಿ ಸರ್. ಸ್ವಲ್ಪ ಇನಾಗ್ರೇಷನ್ಗೆ ಇನ್ವಿಟೇಷನ್ ಹೋಗಿದೆ, ಅವ್ರನ್ನ ಕರೆದ್ರ ನೋಡಿ ಸರ್. ಇನ್ವಿಟೇಷನ್ ಹೋಗಿದೆ, ಅವ್ರು ಬರಲಿಲ್ಲ ಅಂದ್ರೆ ಒಳಗಡೆ ಬಿಡ್ತಾ ಇರಲಿಲ್ಲ ಸರ್. ಯಾಕಂದ್ರೆ ದಲಿತ ಮಹಿಳೆ ಅಂತ ಮೇಲ್ವರ್ಗದವ್ರು ಅವ್ರನ್ನ ಬಿಡ್ತಾ ಇರಲಿಲ್ಲ ಸರ್. ಭಾರತಕ್ಕೆ ಅವಮಾನ ಅಂತ ಅವ್ರು ಬರಲಿಲ್ಲ ಸರ್. ಯಾಕೆ ಕರ್ಕೊಂಡ್ಬರ್ಬೇಕಾಗಿತ್ತು ಸರ್? ಈಗ ದಲಿತ ಮಹಿಳೆಯರನ್ನು ಬಿಡ್ಲಿಲ್ಲ. ರಾಹುಲ್ ಗಾಂಧಿ ಬ್ರಾಹ್ಮಣ, ಯಾಕೆ ಹೋಗ್ಲಿಲ್ಲ? ಯಾಕೆ? ಅಲ್ಲ, ರಾಹುಲ್ ಗಾಂಧಿ ಆಮಂತ್ರಣವಿತ್ತ? ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಅಜೆಂಡಾ ಮಾಡ್ಕೊಂಡಿದ್ದಾರೆ. ಅದನ್ನ ಅವರು ಬ್ರಾಹ್ಮಣರನ್ನು ಸಹ ಕರೆದ್ರು, ಆದ್ರೂ ಹೋಗ್ಲಿಲ್ಲ. ಅಲ್ಲ, ಬ್ರಾಹ್ಮಣ ಅಂತ ಕರೆದಿದ್ದಾರೆ, ಬಟ್ ರಾಹುಲ್ ಗಾಂಧಿ ಅವ್ರಿಗೆ ಆಮಂತ್ರಣ ಇತ್ತ? ನೋಡಿ ಎಷ್ಟು ಅಸಹ್ಯ ಮಾಡ್ತಾ ಇದ್ದಾರೆ ಜಗತ್ತಲ್ಲಿ. ರಾಹುಲ್ ಗಾಂಧಿಯನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಹೌದು, ರಾಹುಲ್ ಗಾಂಧಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ನ್ಯಾಷನಲ್ ಅಜೆಂಡಾ ಅಲ್ಲ ಸರ್ ಅದು. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೆಲ್ಲ ಆಯ್ತು. ಈಗ ವಿರೋಧ ಪಕ್ಷದ ನಾಯಕ ಯಾರು? ಅಂತಿಮ ಆಯ್ಕೆ ಪಕ್ಷದ್ದು ಸರ್. ನಾವು ಜನಸಾಮಾನ್ಯರು ಹೇಳುವಂಥದ್ದಲ್ಲ ಅದು. ಈಗ ಕಾಂಗ್ರೆಸ್ ಇದಾಗಲಿ ಅದು CLP ಮೀಟಿಂಗ್ಗಳು ಏನು ಅವರ ಕಾಂಗ್ರೆಸ್ ಪಾರ್ಲಿಮೆಂಟರಿ ಮೀಟಿಂಗ್ಸ್ ಏನು ನಡೀತದೆ ಅವ್ರು ನಿರ್ಧಾರ ಮಾಡ್ತಾರೆ, ನಾವು ನಿರ್ಧಾರ ಮಾಡೋದು. ರಾಹುಲ್ ಗಾಂಧಿಯನ್ನು ಸೆಲೆಕ್ಟ್ ಮಾಡುವರ? ರಾಹುಲ್ ಗಾಂಧಿ ಅವರನ್ನು ವಿರೋಧ ಪಕ್ಷ ನಾಯಕನಾಗಿ ಸೆಲೆಕ್ಟ್ ಮಾಡುವರ? ಅದು MP ಗಳ ಮೇಲೆ ಬಿಟ್ಟಿದೆ ಸರ್, ನಾವು ಜನಸಾಮಾನ್ಯರು ಮಾಡೋದ. ನೀವು ಮತ್ತೆ ಹೇಳಿದ್ರೆ ಕಾಂಗ್ರೆಸ್ ತುಳಿತಿದೆ. ಅಲ್ಲ, ಕಾಂಗ್ರೆಸ್ ಹೇಳ್ತಾ ಇಲ್ಲ, ಅದು ಅವ್ರ ಪಕ್ಷದ ಸಂಬಂಧ ವಿಷಯಗಳು ಹೊರತು ಜನರಿಗೆ ಸಂಬಂಧಪಟ್ಟಂತ ವಿಷಯಗಳು. ಸರ್, ಕೊನೆಯದಾಗಿ ನಿಮ್ಮ ಹತ್ರ ಕೇಳೋದಾದ್ರೆ ಯಾರು ಪ್ರಧಾನಮಂತ್ರಿ ಆಗಬೇಕಿತ್ತು? ಅದು ದೇಶ ನಿರ್ಧಾರ ಮಾಡಬೇಕು. ನಿಮ್ಮ ಜನಸಾಮಾನ್ಯರ ಅಭಿಪ್ರಾಯ? ಅಲ್ಲ, ಜನಕ್ಕೆ PV ನರಸಿಂಹರಾವ್, ಮನಮೋಹನ್ ಸಿಂಗ್ ಅಂತ ಪ್ರೆಸೆಂಟ್ ಸಿಚುವೇಶನ್ ಮಾತಾಡಿ ಯಾರಾಗಬೇಕಿತ್ತು? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಯಾರು ಮಾಡಬೇಕು ಅನ್ನೋದು ನಮ್ಗೆ ಐಡಿಯಾ ಇಲ್ಲ. ಅಲ್ಲ, ಯಾರು ಆಗ್ತಿದ್ರೆ ಒಳ್ಳೇದಿತ್ತು? ನನಗಂತ BJPಯಲ್ಲಿ ಯಾರು ಬ್ರೈಟ್ ಫ್ಯೂಚರ್ಸ್ಗಳು ಕಾಣ್ತಾ ಇಲ್ಲ. BJP ಕಾಂಗ್ರೆಸ್ ಎಲ್ಲ ಬಿಡಿ, ಎಲ್ಲ ಬಿಟ್ಟು ನೋಡಿ ಯಾರಾಗಬೇಕಿತ್ತು? ಕಾಂಗ್ರೆಸ್ ನಮ್ಮ ಉತ್ತಮ ಅಂದ್ರೆ ಕಾಂಗ್ರೆಸ್ಸೇ ಸರ್. ಕಾಂಗ್ರೆಸ್ ಪ್ರಧಾನಮಂತ್ರಿ ಅಲ್ಲ ಸರ್, ಪ್ರಧಾನಮಂತ್ರಿ ಯಾರಾಗಬೇಕಿತ್ತು ಅಂತ ಅದನ್ನ ನಾನು ಹೇಳ್ತಾ ಇರೋದು. ಕಾಂಗ್ರೆಸ್ನವರು ನಮಗೆ ಒಳ್ಳೆಯವರು, ಕಾಂಗ್ರೆಸ್ ಆಡಳಿತಗಳನ್ನು ನಾವು ಭಾಳ ಮೆಚ್ಕೊಂಡಿದ್ದೀವಿ ಅಷ್ಟೇ ಹೇಳ್ಬೋದು. ಯಾರಾಗಬೇಕಿತ್ತು? ರಾಹುಲ್ ಗಾಂಧಿ?
ಇಲ್ಲ, ರಾಹುಲ್ ಗಾಂಧಿನೇ ಆಗ್ಬೋದು, ಪಿ ಚಿದಂಬರಂ ಆಗ್ಬೋದು, ಒಳ್ಳೆ ಆಡಳಿತ ಕೊಡ್ಬೋದು, ದೇಶಕ್ಕೆ ಇಂಪ್ಲಿಮೆಂಟೇಷನ್ ತರುವಂಥವ್ರು ಇವರೇ. ಪಿ ಚಿದಂಬರಂ ಅವರು ಅಧಿವೇಶನದಲ್ಲೇ ನಿಂತು ಬೊಬ್ಬೆ ಹಿಡಿದಿದ್ರು, ಭಾರತದಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ತಾವು RBI ಕೊಟ್ಟಿರೋಕ್ಕಂಥ ಒಂದು ನೋಟಿಫಿಕೇಶನ್ ನೋಡ್ಬೋದು. ಭಾರತದಲ್ಲಿ 1,20,000 1,30,30 ಕೋಟಿ ಒಳಗೂ ಮಿಸ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ದುಡ್ಡು ಕಳ್ಕೊಳ್ತಾ ಇದ್ದಾನೆ. ಅದನ್ನು RBIದವರೇ ನೀವೀಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿಲ್ವಾ? ನಾವು ಮಾಡ್ತಾ ಇದ್ದೀವಿ ಸರ್. ಜನಸಾಮಾನ್ಯರು ಮತ್ತೆ ಯಾಕೆ ಸರ್ RBI ಅನ್ನು ಫಾಲೋ ಮಾಡ್ತಿಲ್ಲ ನೀವು? RBI ರೂಲ್ಸ್ ಫಾಲೋ ಮಾಡ್ತಾ ಇದೆ, ಮಿಸ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಚೀಟಿಂಗ್ ಜಾಸ್ತಿ ಆಗ್ತಾ ಇದೆ. ಒಂದು ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಆ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿ ಆಮೇಲೆ ಮಾಡ್ಬೇಕು ಸರ್. ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಜನಸಾಮಾನ್ಯರಿಗೆ ರೀಚ್ ಆಗ್ಲಿಲ್ವಾ? ಇವಾಗ ಆಗಿದೆ ಸರ್. ಅವಾಗ 10 ವರ್ಷದ ಹಿಂದ್ಗಡೆ 5 ವರ್ಷದ ಹಿಂದ್ಗಡೆಯಿಂದ ಇತ್ತ. ಈಗ ಅಲ್ಲ, 67 ವರ್ಷದಲ್ಲಿ ಮಾಡ್ಲಿಕ್ಕೆ ಆಗದ 10 ವರ್ಷದಲ್ಲಿ 4G 3G 5G ಇರಲಿಲ್ಲ ಸರ್. 2G ಹಗರಣದಲ್ಲೇ ಸಿಕ್ಕಾಕೊಂಡಿದ್ರು. 1G ಇತ್ತು. 1Gಯಲ್ಲಿ ಮಕನೇ ಕಾಣ್ತಾ ಇರಲಿಲ್ಲ. 1 ನಿಮಿಷ ಮೊಬೈಲ್ ಮಾಡಿದ್ರೆ 5 ನಿಮಿಷಕ್ಕೆ 5 ದಿನ ಬಿಟ್ಟು ಗೊತ್ತಾಗ್ತಾ ಇತ್ತು. ಇವಾಗ ಆ ಥರ ಇಲ್ಲ. ವಿತಿನ್ ಫ್ರಾಕ್ಷನ್ ಆಫ್ 3 ಸೆಕೆಂಡಲ್ಲಿ ಎಲ್ಲಿಂದ ಕಾಲ್ ಬಂತನೋ ಟ್ರೇಸ್ ಮಾಡ್ಬೋದು. ಇದು ಡೆವಲಪ್ಮೆಂಟ್. ರಾಜೀವ್ ಗಾಂಧಿ ಅವರು ಕೊಟ್ಟಿರೋಂಥ ಡೆವಲಪ್ಮೆಂಟ್. ಸ್ಯಾಮ್ ಪಿಟ್ರೋಡ್ ಆಗಿರ್ಬೋದು, ಕಪೂರ್ ಆಗಿರ್ಬೋದು, ಭಾರತವನ್ನ ಮುಂದಿನ ಹೆಜ್ಜೆಗೆ 300 ತಲೆಮಾರಿಗೂ. ಸರ್, ನಿಮ್ಮ ಆಸ್ತಿ ಒಟ್ಟು ಎಷ್ಟಿದೆ ಸರ್? ನಮ್ಮ ಆಸ್ತಿ ಒಂದು 100 ಕೋಟಿ ಇರ್ಬೋದು ಸರ್. ಅಂದರೆ ಅದೀಗ 100 ಕೋಟಿ ಅಂತ ಹೇಳಿದರೆ 50 ಕೋಟಿ ಗೌರ್ಮೆಂಟಿಗೆ ಹೋಯ್ತು. ಅದೇ ಹೇಗೆ ಸರ್? ಸ್ಯಾಮ್ ಪಿತ್ರೋಡ ಹೇಳಿದಾರಲ್ಲ. ಸ್ಯಾಮ್ ಪೆಟ್ರೋ ಹೇಳೋದಂತ ತಾವು ಅರ್ಥ ಮಾಡ್ಕೊಂಡಿಲ್ಲ ಸರ್. ಅದನ್ನು ಇಲ್ಲ ಇಲ್ಲ, ಹೋಗ್ಲಿ ಬಿಡಿ ಸರ್, ಕೊಡೋಣ. ಗೌರ್ಮೆಂಟಿಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಸರ್ ನಮಸ್ತೆ, ನಿಮ್ಮ ಹೆಸರು? ಹರಿಕೃಷ್ಣ. ಸರ್, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿ ಅವರ 3.0 ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯದು. ಮೋದಿ ಮತ್ತೆ ಪ್ರಧಾನಮಂತ್ರಿ ಆದಾಗ ತುಂಬ ಶುಭಾಶಯಗಳು. ಆದರೆ ಒಳ್ಳೆಯದು, ಇನ್ನು ಮುಂದೆ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೊಂದು ಅಭಿಪ್ರಾಯ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮದು. ಈಗ ಭಾರತದ ಎಕಾನಮಿಯನ್ನು 3ನೇ ಸ್ಥಾನಕ್ಕೆ ಕೊಂಡೋಗ್ತಾನೆ ಅಂತ ಹೇಳಿದ್ದಾರೆ. ಖಂಡಿತ, ಅದು ಮಾತ್ರ ಖಂಡಿತ ಖಂಡಿತ ಅಂತ ಹೇಳ್ತೀವಿ. ಖಂಡಿತ ಅಂತ ಹೇಳ್ತೀವಿ ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಸರ್? ಒಂದು ರೀತಿ ಬಡವ್ರಿಗೆ ಪರವಾಗಿಲ್ಲ, ಬಟ್ ಆದರೆ ಕೊಡೋದು ತಪ್ಪು. ಗ್ಯಾರಂಟಿ ಬೇಡ, ಗ್ಯಾರಂಟಿ ಬೇಡ ಸರ್. ಗ್ಯಾರಂಟಿ ಬೇಡ. ಜನರು ಸೋಂಬೇರಿ. ನಮ್ಮ ಮಿಡಿಲ್ ಕ್ಲಾಸ್ಕಂತೆ ಇನ್ನು ಕೆಲವು ಜನ ಅವರು ಎಲ್ಲ ಬರೀ ಈ ಉಚಿತವಾಗಿ ತಗೊಂಡ ದಿವಸದಲ್ಲಿ ಅದ್ರನ್ನು ಸೋಂಬೇರಿಗಳು ಆಗ್ತಾರೆ ಅಷ್ಟೇ. ಗ್ಯಾರಂಟಿಯಿಂದ ಸೋಂಬೇರಿ ಆಗ್ತಾರೆ. ಎಸ್, 100%. ಈಗ ಮನೆ ಇಡೋದಿಗೆ 2,000 ರೂಪಾಯಿ 10 kg ಅಕ್ಕಿ ಫ್ರೀ ಸರ್. ಅದು ನಮ್ಮ ಕಷ್ಟ ಜೀವನ ನಮಗೆ ತಾನೆ. ಅವ್ರು ಕೂಡ 2,000 ರೂಪಾಯಿ ನಮ್ಮ ಜೀವನ ತಾನ ಪರವಾಗಿ ಏನೂ ಆಗಲ್ಲ. 1-2 ದಿನಕ್ಕೆ 1 ವಾರ ಖರ್ಚು ಬರುತ್ತೆ ಅಷ್ಟೇ. ಅದ್ರ ಮೇಲೆ ಎಂತ ಏನು ಮಾಡೋಕ್ಕಾಗಲ್ಲ. ನಮಗೆ ಕಂಪ್ಲೀಟ್ವಾಗಿ ಎಲ್ಲ ಗ್ಯಾಸ್ಲಿಂದ ಹಿಡಿದು ತರಕಾರಿ ರೇಷನ್ ಎಲ್ಲ ಫ್ರೀ ಕೊಟ್ಟರು ಅದು ಒಂದು ಫ್ರೀ ಕಾಣ್ತಾರೆ. ಇದು ಏನೋ ತಿಂಗಳು 2,000 ಕೊಟ್ಟರೆ ಒಂದು ಕರೆಂಟ್ ಬಿಲ್ ಬರಲ್ಲ ಅದು. ಸರ್, ಈಗ ಕರೆಂಟ್ ಬಿಲ್ 200 ಯೂನಿಟ್ ಕರೆಂಟ್ ಬಿಲ್ ಕೊಡ್ತಾರೆ ಸರ್. ಅದೆಲ್ಲ ಕರೆಂಟ್ ಬಿಲ್ ಸಿಗ್ತಿಲ್ವ? ತುಂಬ ರಾಂಗ್ ಅದು. ಅವ್ರು ಏನಂತಾರೆ ಸ್ಟಾರ್ಟಿಂಗ್ ಏನಂದ್ರೆ ಎಲ್ಲ 200 ಯೂನಿಟ್ ಫ್ರೀ ಅಂತಂದರು. ಈಗ ಪ್ರೆಸೆಂಟಿಗೆ ಏನಂತಾರೆ, ಮುಂದಿನ ಫಸ್ಟ್ ನೀವು ಎಷ್ಟು ಕರೆಂಟ್ ಯೂಸ್ ಮಾಡಿದ್ರು ಅಷ್ಟು ಮಾತ್ರ ಫ್ರೀ, ಅದ್ರ ಮೇಲೆ ಪಟ್ಟು ಬಂದರೆ ಮತ್ತು ಕಂಪ್ಲೀಟ್ ಬಿಲ್ ಕಟ್ಟಬೇಕಂತ ಹೇಳ್ತಾರೆ. ಕರೆಂಟ್ ಬಿಲ್ ಕಟ್ಟಬೇಕು. ಕಟ್ಟಲೇಬೇಕು. ನಾನು ಕಟ್ತೇನೆ, ಬೇಕಾದ್ರೆ GST ನಮ್ಗೆ ತೋರಿಸ್ತಾನೆ. 10 kg ಅಕ್ಕಿ ಫ್ರೀ ಅಂತ ಹೇಳಿದ್ರು. ಅದೆಲ್ಲ ರಾಂಗ್. ಕೊಡೋದು 5 kg ದುಡ್ಡು ಕೊಡ್ತಾರೆ. ಅದು 2 ತಿಂಗಳ ದುಡ್ಡನ್ನೇ ಕೊಟ್ಟಿಲ್ಲ, 2 ತಿಂಗಳಿಂದ ಕೊಡಲಿಲ್ಲ, ದುಡ್ಡೇ ಬರಲಿಲ್ಲ. ಈಗ ಒಂದು ಮಾತಿತ್ತು, ಲೋಕಸಭಾ ಚುನಾವಣೆ ಮುಗ್ದ ಬಳಿಕ ಗ್ಯಾರಂಟಿ ಯೋಜನೆ ಎಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ. ಸ್ಟಾಪ್ ಆಗಿದೆಯಾ ಸರ್? ಇನ್ನೂ ಇಲ್ಲ ಸರ್. ಪ್ರೆಸೆಂಟಾಗಿ ಯಾರಿಗೂ ದುಡ್ಡು ಬಂದಿಲ್ಲ. ಇನ್ನೊಂದು 2 or 3 ಮಂತ್ಸ್ ನೋಡಿದರೆ ಗೊತ್ತಾಗುತ್ತೆ ಏನಂತ, ಅದು ಬಂದ್ ಮಾಡ್ತಾರಾ ಇಲ್ಲ ಅಂತ. ಖಂಡಿತವಾಗಿ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನಮ್ಮ ಸಾಂಬಾರನಾಥ್ ಕಬ್ಬಾಡಿ ಅಂತ. ಸರ್, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿ ಅವರ 3.0 ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸೊ ಒಂದು ಜೊತೆ ಒಳ್ಳೇದೇ ಆಯ್ತು ಸರ್. ಯಾಕಂದರೆ ನಮ್ಗೆ ಬೇಕಾಗಿರೋದು ಇವಾಗ ಡೆವಲಪ್ಮೆಂಟ್ ಬೇಕಾಗಿದೆ ದೇಶಕ್ಕೆ. ಹಾಗಾಗಿ ಏನು ಮಾಡ್ತಾರೋ ನಾವು ನಮ್ಮ ಒಂದು ಉದ್ದೇಶ ಇದೆ, ದೇಶ ಮುಂದೆ ಬರಲಿ ಅಂತ. ಟೆಕ್ನಾಲಜಿ ಆಗಲಿ, ಡಿಫೆನ್ಸ್ ಆಗಲಿ, ದೇಶಕ್ಕೆ ಒಂದು ಪ್ರಾಮಾಣಿಕವಾಗಿ ಒಂದು ಮುಂದುವರೆ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಒಂದು ಉದ್ದೇಶ. ಹಾಗಾಗಿ ಒಂದು ಒಳ್ಳೆಯದೇ ಸರ್, ಒಳ್ಳೆಯದಾಯಿತು ಸರ್. ನಿನ್ನೆಷ್ಟೇ ಸಚಿವ ಸಂಪುಟ ಕೂಡ ವಿಸ್ತರಣೆ ಆಗಿದೆ, ಹೊಸ ಸಚಿವರಿದ್ದಾರೆ. ಕೆಲವರು ಹಳೆಯೊಬ್ಬರು, ಕೆಲವರು ಹೊಸೊಬ್ಬರು, ಹೊಸ ಮಂಡಲ. ಏನು ಹೇಳ್ತೀರಿ ಸರ್? ಒಂದು ರೀತಿಯಲ್ಲಿ ಒಳ್ಳೆಯದಾಯ್ತು ಸರ್. ಹಳೆಯಬ್ರಿದ್ರೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಹೊಸೊಬ್ಬರಿಗೆ ಒಂದು ಒಳ್ಳೆಯ ಚಾನ್ಸ್ ಇದೆ. ಹಾಗಾಗಿ ಅವ್ರಿಗೂ ಒಂದು ಇರುತ್ತೆ, ಒಂದು ಹುಮ್ಮಸ್ಸು ಇರುತ್ತೆ ಒಳ್ಳೇದು ಮಾಡಬೇಕು ಅಂತ. ಮೋದಿ ಆಡಳಿತ ಒಳಗೆ ಒಳ್ಳೆ ಮಾಡ್ಬೇಕಂತ ಒಂದು ಉದ್ದೇಶ ಇರುತ್ತೆ. ಮೋಸ್ಟ್ಲಿ ಮಾಡ್ಬೋದು ಸರ್, ಮಾಡ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಟರ್ಮಲ್ಲಿ? ಬೆಸ್ಟ್ ಫಾರ್ ದ ಕಂಟ್ರಿ ಸರ್. ವಾಟ್ ಆರ್ ಗುಡ್ ಫಾರ್ ದ ಕಂಟ್ರಿ ಇಸ್ ಮೋಸ್ಟ್ ವೆಲ್ಕಮ್. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಆಹುಜಾ ಅಂತ. ಸರ್, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸರ್, ನರೇಂದ್ರ ಮೋದಿ ಅವರ 3.0 ಬಗ್ಗೆ ಏನು ಹೇಳ್ತೀರಿ? ಪರ್ಸ್ನಲಿ
I am very impressed with the development work carried out by the Prime Minister over the last 10 years. I have retired from the Indian Institute of Science. I can tell you, 10 years back, there was no access for the disabled people who used to visit the institute or professors from the institute who have some disability. Because of instructions issued by the Prime Minister's office, now it is mandatory for all offices and institutions to have disability access, which is a great thing for people who otherwise could not access institutions and offices. I am very impressed with the digital transformation in this country. Thanks to the initiatives of the Prime Minister, every single person in the country is now digitally enabled, which is a great achievement. I also believe that in politics there will be ups and downs, but everybody should contribute on their own for the development of the country. This is my view. ಪಿ ಚಿದಂಬರಂ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಭಾರತ ಡಿಜಿಟಲೈಸ್ ಆಗಲಿಕ್ಕೆ ಸಾಧ್ಯವಿಲ್ಲ. That is P. Chidambaram's personal view. If you ask every single citizen of this country, each one is extremely happy that he is able to do digital transactions and need not carry cash. It is very, very healthy for this country to be number one in its economy, and one of the many things is digital transformation. I am very impressed with the ideas of the Prime Minister. ಸರ್, ನರೇಂದ್ರ ಮೋದಿ ಅವರ ಈ ಟರ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇಕಾನಮಿನ ಮುಂದಕ್ಕೆ ಒರೆಸಬೇಕು. If possible, my personal view is control the population. It is very difficult to achieve economic progress for such a big country. Economy and population go together. I do hope that in future there will be some small emphasis on population control, if possible. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.